ಕಾವೇರಿಗಾಗಿ ಹೋರಾಟದ ಕಿಚ್ಚು ಜೋರಾಗ್ತಾ ಇರೋ ಹೊತ್ತಲ್ಲೇ ಕಾವೇರಿ ಕೊಳ್ಳಕ್ಕೆ ಒಣ ದರ್ಶನವಾಗಿದೆ. ಕೊಡಗು ಸೇರಿದಂತೆ ಕೇರಳದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ಡ್ಯಾಂಗಳಿಗೆ ಒಳಹರಿವು ಹೆಚ್ಚಳವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಲೇಬೇಕಾದ ಪರಿಸ್ಥಿತಿಗೆ ಸಿಲುಕಿದ್ದು ರಾಜ್ಯ ಸರ್ಕಾರದ ಪಾಲಿಗೆ ಈ ಮಳೆ ವರವೋ ಇಲ್ಲ ಶಾಪವೋ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಹೋರಾಟಗಾರರು ಅಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ. ಯಾರ ಪ್ರಾಣ ಹೆಚ್ಚು ಕಮ್ಮಿ ಆಗಬಾರ್ದು. ಕಳೆದ 3 ದಿನಗಳಿಂದ ಕಾವೇರಿ ಕೊಳ್ಳ ರೋಷಾಗ್ನಿಯಿಂದ ಕುದಿತಾ ಇದೆ. ನಮ್ಮ ರಕ್ತ ಕೊಟ್ಟೆವು, ಆದ್ರೆ ತಮಿಳುನಾಡಿಗೆ ಕಾವೇರಿ ನೀರು ಮಾತ್ರ ಹರಿಸಲು ಬಿಡಲ್ಲ ಅಂತ ಹೋರಾಟಗಾರರು ಹಠಕ್ಕೆ ಬಿದ್ದಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಿದ್ರೆ ರಾಜ್ಯ ಸರ್ಕಾರದ ವಿರುದ್ಧವೇ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿರುವ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೂ ಕರೆ ನೀಡಿವೆ. ಪ್ರತಿಭಟನೆಗಳ ಕಾವು ಹೆಚ್ಚಾಗ್ತಾ ಇರೋ ಹೊತ್ತಲ್ಲೇ ಈಗ ಕಾವೇರಿ ಕೊಳ್ಳದಲ್ಲಿ ಮಳೆಯಾಗ್ತಾ ಇದ್ದು ರಾಜ್ಯ ಸರ್ಕಾರಕ್ಕೆ ಹೊಸ ರೀತಿಯ ಸಂಕಷ್ಟವನ್ನು ತಂದೊಡ್ಡಿದೆ. ಕಾವೇರಿ ಕೊಳ್ಳದಲ್ಲಿ ವರುಣದೇವನ ಆರ್ಭಟ. ಮಳೆ ಸರ್ಕಾರಕ್ಕೆ ವರವೋ ಶಾಪವೋ? ವೀಕ್ಷಕರೇ, ನಾವು ಮಳೆಗಾಲದ ಮಧ್ಯಭಾಗಕ್ಕೆ ಬಂದು ನಿಂತಿದ್ದೇವೆ. ಜೂನ್ ಜುಲೈನಲ್ಲಿ ವರುಣದೇವನ ಅವಕೃಪೆಯಿಂದ ರಾಜ್ಯದಲ್ಲಿ ಭೀಕರ ಬರ ಆವರಿಸಿದ್ದು ಮುಂಗಾರು ಬೆಳೆ ಕೈತಪ್ಪಿದೆ. ಇನ್ನುಳಿದ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಬರುತ್ತದೆ ಅನ್ನೋ ಊಹೆಯೂ ಇಲ್ಲ. ಈ ನಡುವೆ ಕೊಡಗು ಸೇರಿದಂತೆ ಕರಾವಳಿ, ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಹೀಗಾಗಿ ಕಾವೇರಿ ಕೊಳ್ಳದ 4 ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ಕಾವೇರಿ ಕೊಳ್ಳದ ಸ್ಥಿತಿ: 2859 ಅಡಿ ನೀರಿನ ಸಾಮರ್ಥ್ಯದ ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ 2857.83 ಅಡಿಗಳಷ್ಟು ಇದೆ. ಜಲಾಶಯಕ್ಕೆ 9896 ಕ್ಯೂಸೆಕ್ ಒಳಹರಿವು ಇದ್ರೆ ಡ್ಯಾಂನಿಂದ ನದಿಗೆ 10,058 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಇನ್ನು 2922 ಅಡಿ ಸಾಮರ್ಥ್ಯದ ಹೇಮಾವತಿ ಜಲಾಶಯದಲ್ಲಿ ಇಂದು 2909.06 ಅಡಿ ನೀರಿದೆ. ಹೇಮಾವತಿ ಡ್ಯಾಂನ ಒಳಹರಿವು 11,686 ಕ್ಯೂಸೆಕ್ ಇದ್ರೆ 500 ಕ್ಯೂಸೆಕ್ ಹೊರಹರಿವು ಇದೆ. 49.452 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿ ಇಂದು 18.733 ಟಿಎಂಸಿ ನೀರಿದೆ. ಕನ್ನಂಬಾಡಿ ಕಟ್ಟೆಗೆ 13,522 ಕ್ಯೂಸೆಕ್ ಒಳಹರಿವು ಇದ್ರೆ 1,565 ಕ್ಯೂಸೆಕ್ ನೀರು ನದಿಗೆ ಹರಿತಾ ಇದೆ. ಕಬಿನಿ ಜಲಾಶಯದ ಗರಿಷ್ಠ ಸಂಗ್ರಹ ಸಾಮರ್ಥ್ಯ 19.52 ಟಿಎಂಸಿ ಇದ್ದು ಇಂದು 17.9 ಟಿಎಂಸಿ ಅಂದ್ರೆ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದ ಒಳಹರಿವು 15,000 ಕ್ಯೂಸೆಕ್ ಇರೋದ್ರಿಂದ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗ್ತಾ ಇದೆ. ಮಳೆಯ ಆರ್ಭಟದಿಂದ ಡ್ಯಾಂಗಳಿಗೆ ನೀರು ಹರಿದು ಬರ್ತಾ ಇರುವುದು ರಾಜ್ಯ ಸರ್ಕಾರದ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹೋರಾಟ ಹೊತ್ತಲ್ಲೇ ತಮಿಳುನಾಡಿಗೆ ನೀರು ಹರಿಸಿದ್ರೆ ರೈತರು ಮತ್ತು ಹೋರಾಟಗಾರರ ಆಕ್ರೋಶವನ್ನು ಎದುರಿಸಬೇಕಾಗುತ್ತೆ. ಒಂದೊಮ್ಮೆ ನೀರು ಬಿಡದಿದ್ರೆ ಸಿಡಬ್ಲ್ಯೂಎಂಎ ಆದೇಶ ಉಲ್ಲಂಘನೆ ಮಾಡಿದಂತಾಗುತ್ತೆ. ಮಳೆ ಹೆಚ್ಚಾದ ಕಾರಣದಿಂದ ರಾಜ್ಯ ಸರ್ಕಾರ ಈಗ ಅಡಕತ್ತರಿಯಲ್ಲಿ ಸಿಲುಕಿದ್ದು ಸಿಎಂ ಡಿಕೆ ಶಿವಕುಮಾರ್ ಜಾಣ್ಮೆಯ ಮಾತುಗಳನ್ನಾಡಿದ್ದಾರೆ. ಡ್ಯಾಂಗಳು ಭರ್ತಿಯಾಗಿರೋದ್ರಿಂದ ನಾವು ನೀರನ್ನ ಹಿಡಿಯಲು ಸಾಧ್ಯವಿಲ್ಲ, ನೀವು ಸಹ ನೀರನ್ನ ತಡೆಯಲು ಹೋಗಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾನು ಬಿಡುವುದಿಲ್ಲ ಅಂತ ನಾನಾಗ್ಲಿ, ಯತೀಂದ್ರಾಗ್ಲಿ, ಸಂಘಟನೆಗಾರರಾಗ್ಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ ನಮ್ ಕೈ ಆಗುದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬುತ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಇಡ್ಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ ಮಲಗ್ಲಿಕ್ಕೆ ಸಾಧ್ಯನೇ? ಹಾಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಹಿಡ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾರೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ. ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡುವುದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ನಾಳೆ ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ,
ಆ ಭಾಗದ ನಾಯಕರುಗಳೆಲ್ಲ ಏನ್ ಹೇಳ್ತಾರೆ ಅವ್ರ ಮಾತು ಕೇಳೋಣ. ಬೆಳಗ್ಗೆ ತಮಿಳುನಾಡಿಗೆ ಸ್ವಾಭಾವಿಕವಾಗಿ ನೀರು ಬಿಡಬೇಕಾಗುತ್ತೆ ಅಂತ ಸಿಎಂ ಹೇಳ್ತಾ ಇದ್ದಂತೆ ಮಧ್ಯಾಹ್ನ ಕಬಿನಿ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗಿದ್ವು. 4 ಕ್ರಸ್ಟ್ ಗೇಟ್ಗಳ ಮೂಲಕ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದ್ದು ಕಪಿಲಾ ನದಿಯ ಮೂಲಕ ನೀರು ತಮಿಳುನಾಡಿಗೆ ಹರಿತಾ ಇದೆ.